ಇಷ್ಟು ವರ್ಷ ನನ್ನ ವಿದ್ಯಾಭ್ಯಾಸಕ್ಕಾಗಿ ಅನಾಥಾಶ್ರಮದಲ್ಲಿ ಬೆಳೆದೆ. ಆದರೆ ಈಗ ನನ್ನ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಬೇಕೆಂದು ಅನಾಥಾಶ್ರಮವನ್ನು ಬಿಟ್ಟು ಬಂದೆ. ಆದರೆ ಏನು ಮಾಡೋದು, ಈ ಹೊರಗಿನ ಸಮಾಜ ಇಷ್ಟೊಂದು ಸ್ವಾರ್ಥಿಯಾಗಿದೆ ಎಂದು ನನಗೆ ತಿಳಿದಿರಲಿಲ್ಲ. ಎಲ್ಲಿ ನೋಡಿದರೂ ಮೋಸ, ವಂಚನೆ, ದರೋಡೆ, ಲಂಚ ಇದೇ ನಡೆಯುತ್ತದೆ ಅಷ್ಟರ ಪೂರ್ಣ ಕೆಲಸದ ಮನೆಯ ಆತ್ಮನ ಕೆಲಸದವರೆಗೂ ಲಂಚ ಲಂಚ ಲಂಚ. ಈ ಲಂಚ ಎಂಬ ಭೂತದ ಮಂದಿ ಎಷ್ಟು ವರ್ಷ ಕಲಿತ ವಿದ್ಯಾಭ್ಯಾಸ ಒಂದು ಸೋನ್ಯದ ಸಮ. ಹೀಗೆ ಆದರೆ ನಾನು ಪೊಲೀಸ್ ಅಧಿಕಾರಿ ಆಗಬೇಕನ್ನೋ ಕನಸು ಆಗುವುದಿಲ್ಲ. ಇದಕ್ಕೇನಾದರೂ ಒಂದು ಉಪಯೋಗ ಮಾಡಲೇಬೇಕು. ನಾನು ಪೊಲೀಸ್ ಅಧಿಕಾರಿ ಆಗಲೇಬೇಕು. ಈಗಿನ ದುನಿಯಾದಲ್ಲಿ ಜನರು ಹಾಕ್ತಾರೆ, ನಾವು ಅಳಬೇಕು. ಅವರು ನಕ್ಕರೆ ನಾವು ನಗಬೇಕು. ಅಂದ್ರೆ ಮಾತ್ರ ಇಲ್ಲಿ ಬೆಲೆ. ನಾವು ನಮ್ಮ ಕನಸನ್ನು ನೆನಸು ಮಾಡಿಕೊಳ್ಳೋದಕ್ಕೆ ಇರೋದು ಎರಡು ಮಾರ್ಗ. ಒಂದು ತಲೆ ಹೊಡೆಯೋದು, ಇನ್ನೊಂದು ತಲೆ ಹಿಡಿಯೋದು. ತಲೆ ಹೊಡೆಯೋದು ನೋಡ್ಯಾರ, ಅದು ನನ್ನ ಮುಂದಿನ ಕೆಲಸಕ್ಕೆ ಅಡ್ಡಿ ಆಗುತ್ತದೆ. ತಲೆ ಹಿಡಿಯೋದೇ ಉತ್ತಮವಾದ ಕೆಲಸ. ಯಾವುದಾದ್ರೂ ಒಬ್ಬ ದೊಡ್ಡ ಅಧಿಕಾರಿ ಅಥವಾ ರಾಜಕಾರಿಯನ್ನು ಭೇಟಿಯಾಗಿ ನನ್ನ PS ಅಧಿಕಾರಿ ಆಗುವ ಕನಸನ್ನು ನೆನಸು ಮಾಡಿಕೊಂಡ್ರೆ ಆಯ್ತು. ಜನನಿ ಜನ್ಮಭೂಮಿ ಎಂದರೆ ಯಾತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಿ ಎಂದಿರುವಾಗ ಈ ಪವಿತ್ರವಾದ ಭೂಮಿಯಲ್ಲಿ ಹೆಣ್ಣನ್ನು ದೇವತೆ ಸ್ಥಾನದಲ್ಲಿ ಬಿಟ್ಟು ಪೂಜೆ ಮಾಡಬೇಕು. ದೇಶ ವಿದೇಶಗಳಿಗೆ ಪಾರ್ಸಲ್ ಮಾಡುತ್ತಿದ್ದಾರೆ. ಕೆಲವು ಹರವುತ್ತಾರ ನನ್ನ ಮಕ್ಕಳ ನೀವು ತಲೆಗೆತ್ತಲ ಪಾತಾಳದಲ್ಲಿ ಅಳಿದುಕೊಳ್ತಿದ್ದಾರೆ ಸರಿ. ಅಲ್ಲ ಉಚ್ಚೆಯಿಂದ ಕುದ್ದೆ ನಿಮ್ಮ ಪಾಪ್ಯದ ದೇಹವನ್ನು ಕತ್ತರಿಸಿ ನಿಮ್ಮ ದೇಹದ ಒಂದು ಹನಿ ರಕ್ತವನ್ನು ವ್ಯರ್ಥ ಮಾಡದೆ ಕುಡಿಯೇ ಬಿಡಲಾರೆ.
ಲೇ ಬಚ್ಚ ಎಷ್ಟೊಂದು ಗಟ್ಟಿಗೆ ಯಾವ ಧೈರ್ಯ ಮಾತನಾಡ್ತೇವೆ ರೋಡ ಕತ್ತರಿಸಿದರೆ ಸಪ್ಲೈ ಆಗೋದು ಹೆಣ ಅಲ್ವಾ ನನ್ನ ಟಚ್ ಮಾಡಿದ್ರೆ ನಮ್ಮ ಬಾಸ್ ನಿನ್ನನ್ನು ಸುಮ್ಮನೆ ಬಿಡ್ತಾರಂತ ಅನ್ಕೊಂತಿದೀಯಾ ಬಾಸ್ ಎಲ್ಲಿದ್ದಾನೆ ನಿನ್ನ ತಿರುಗೋಕೆ ಬಾಸ್ ಅರಸ ನಾನು ಅವನಿಗೆ ಕಾಯ್ತಾ ಇದ್ದೇನೆ ಅವನ ದೇಹದ ಒಂದು ಅಂಗಾಂಗಗಳು ನನ್ನ ಕತ್ತಿಗೆ ಆಹುತಿ ಮಾಡಲು ಏ ಕುಂತೆ ನಮ್ಮ ಬಾಸ್ ಬಗ್ಗೆ ಮಾತನಾಡಲು ಹೇಗಿರ್ತದೆ ಕತ್ತೆ ದೇಹದರು ಕೊಂಡೆ ಕೋಣ ಗೆದ್ದಿರುವ ಈ ಸ್ತ್ರೀಯ ಕೆಲವೇ ಕತ್ತಿಯನ್ನ ಮಗನೇ ಮಗನೇ ಆಲ್ವತ್ತೇ ನನ್ನ ಕತ್ತಿಯ ರುಚಿಯನ್ನು ಇವನ ಎಷ್ಟೊಂದು ರಾಜಾರೋಷಾಗಿ ಮಾತನಾಡ್ತಿದ್ದಾನಂದ್ರೆ ಇವನ ದೊಡ್ಡ ಸಮಾಜನೇ ಅನಿಸುತ್ತದೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಕೂಡ ಸಮೇತಕ್ಕೆ ತೆಸಲೇಬೇಕು ಹುಬ್ಬಳ್ಳಿಯಿಂದ ಮುಂಬೈ ಅಂದ್ರೆ ಇವರು ಗ್ಯಾಂಗ್ ಇರೋದು ಹುಬ್ಳಿ ಅಲ್ಲ ಯಾಸ್ ದಿಸ್ ಇಸ್ ಕರೆಕ್ಟ್ ಲೇ ಬದ್ಮಾಸನ ಮಕ್ಕಳ ನಿಮ್ಮಂತ ಎಷ್ಟೋ ಹಲ್ಕ ನನ್ನ ಮಕ್ಕಳನ್ನು